ನಮ್ಮ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ಬೀನ್ಸು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಬೀನ್ಸು ಬೇಳೆ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಒಳಗಡೆ ಒಂದು ಬಟ್ಲು ತೊಗೊಂಡು ಅದಕ್ಕೆ 1 ಕಪ್ಪು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬರೋಣ. ಇವಾಗ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ಹೆಚ್ಚು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ತೊಳೆದಿರೋ ತೊಗರಿಬೇಳೆನ ಇದಕ್ಕೆ ಸೇರಿಸ್ಕೊಂಬಿಡೋಣ. ತೊಗರಿಬೇಳೆ ಸೇರಿಸ್ಕೊಂಡು ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ನಾವು ಸ್ವಲ್ಪ ತಿರುಗಿಸ್ಬೇಕು. ತಿರುಗಿಸ್ದೆ ಹಂಗೆ ಹಾಕಿದ್ರೆ ಬೇಳೆ ಒಂದೇ ಹತ್ರ ಕೂತಿರುತ್ತೆ, ಬೇಯೋದಿಲ್ಲ ನೋಡಿ. ಇವಾಗ ಕುಕ್ಕರ್ಲಿಟ್ಟು ಮುಚ್ಚಿಬಿಟ್ಟು ಒಂದು 3 ವಿಷಿಲ್ ಬರ್ಸ್ಕೊಳ್ಳೋಣ. 3 ವಿಷಿಲ್ ಬರ್ಸ್ಕೊಂಡಾಗಿದೆ. ಇವಾಗ 3 ವಿಷಿಲ್ ಆಗಿದೆ. ಇವಾಗ ನೋಡಿ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಓಪನ್ ಮಾಡಿಬಿಟ್ಟು ಮತ್ತೆ ನೋಡಿ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇವಾಗ ಅದಕ್ಕೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು 12 ಬೀನ್ಸ್ ಹಾಕ್ಕೊಂಡಿದ್ದೀನಿ. ಬೀನ್ಸ್ ಹಾಕ್ಕೊಂಡಿದ್ದಾದಮೇಲೆ ಒಂದು ದೊಡ್ಡ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಾಂಬಾರಿಗೆ ಸಿಪ್ಪೆ ತೆಗಿಯೋದಿಲ್ಲ, ಸಿಪ್ಪೆ ತೆಗೆದೇ ಹಾಕ್ತೀವಿ. ಮಸಾಲೆಗಾದರೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತೀವಿ. ಸಾಂಬಾರಿಗೆ ಹಂಗೆ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಒಂದು ಮುಲ್ಲಂಗಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಇವಾಗ ಒಂದು 3 ನಾಟಿ ಟೊಮೆಟೊ ಮೀಡಿಯಮ್ ಸೈಜಿಂದ ಹಾಕ್ಕೊಂಡಿದ್ದೆ. ಮೀಡಿಯಮ್ ಸೈಜಿನ ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೆ. ಇವಾಗ ಒಂದು 4 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಇದು ಮನೇಲಿ ಮಾಡಿರೋ ಸಾಂಬಾರು ಪುಡಿ. ನೀವು ಸಾಂಬಾರು ಪುಡಿ ನೋಡಿ ನಿಮ್ಮ ಮನೆಗೆ ಹೆಂಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಇವಾಗ ನಾನೊಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕಲರ್ಗೋಸ್ಕರ ಹಾಕ್ತಿದ್ದೀನಿ, ಹಾಕ್ತಿದ್ರೂ ಪರವಾಗಿಲ್ಲ ನೋಡಿ. ಇವಾಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನಾವು ಸ್ವಲ್ಪ ಇವಾಗ ಮತ್ತೆ ಇನ್ನೊಂದು ಅರ್ಧ ಲೀಟ್ರ್ ನೀರು ಹಾಕೋಣ. ಮತ್ತು ಒಟ್ಟಲ್ಲಿ 1 ಲೀಟ್ರ್ ನೀರು ಹಾಕಿದ್ದೀನಿ. ನಮ್ಮ ಮನೆಗೆ ಇಷ್ಟು ಸಾರು ಬೇಕಾಗುತ್ತೆ. ನಿಮ್ಮ ಮನೆಗೆ ಎಷ್ಟು ಸಾರು ಬೇಕೋ ಅಷ್ಟು ನೋಡಿ. ಬೇಳೆ ಕಮ್ಮಿ ಮಾಡ್ಕೊಳ್ಳಿ, ತರಕಾರಿ ಕಮ್ಮಿ ಮಾಡ್ಕೊಳ್ಳಿ, ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಇನ್ನೂ ಬರೀ ಅನ್ನಕ್ಕಾದರೆ ಇನ್ನೂ ಸ್ವಲ್ಪ ತೆಳ್ಳು ಕೂಡ ಸಾರು ಮಾಡ್ಕೋಬೋದು. ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ಕುಕ್ಕರ್ ಲಿಡ್ ಮುಚ್ಚಿಬಿಡೋಣ. ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಿಲ್ ಬರ್ಸಿದ್ರೆ ಸಾಕು, ಇಲ್ಲಾಂದರೆ ತರಕಾರಿ ಎಲ್ಲ ನುಣ್ಣಗೆ ಬೆಂದೋಗ್ಬಿಡುತ್ತೆ. 1 ವಿಷಿಲ್ ಬಂದಮೇಲೆ ನೋಡಿ ಕುಕ್ಕರ್ ಸಾರು ರೆಡಿಯಾಗಿದೆ. ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊಂಬಿಡೋಣ. ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಇವಾಗ ಉಪ್ಪು ಖಾರ ಸರಿಯಾಗಿದೆಯಾ ನೋಡ್ಕೊಂಬಿಡೋಣ. ಉಪ್ಪು ಖಾರ ಸರಿ ಇಲ್ಲ ಅಂದರೆ ಇವಾಗಲೇ ಹಾಕ್ಕೊಂಬಿಡಿ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ. ಇವಾಗ ನಾನು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ನಾನು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಸ್ವಲ್ಪ ಬಿಸಿಯಾಗಿದ ತಕ್ಷಣ ಒಂದು 1/4 ಸ್ಪೂನಷ್ಟು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸ್ವಲ್ಪ ಸಿಡಿದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಕೂಡ ಫ್ರೈ ಆಗಲಿ. ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ಳೋಣ. ಹಿಂಗು ಸ್ವಲ್ಪ ಜೀರ್ಣಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇವಾಗ ನೋಡಿ ಸಾರಿಗೆ ಈ ಒಗ್ಗರಣೆಗೆ ನಾವು ಸಾರು ಹಾಕ್ಕೊಂಬಿಡೋಣ. ಸಾರು ಹಾಕ್ಕೊಳ್ಳುವಾಗ ಸ್ವಲ್ಪ ದೂರ ಇರಿ, ಮುಖ ದೂರ ಇಟ್ಕೊಳ್ಳಿ. ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ಒಂದು ಕುದಿ ಬಂದರೆ ಸಾಕು. ಸಾರು ಜಾಸ್ತಿ ಬರೋದು ಬೇಡ, ಒಗ್ಗರಣೆ ಸ್ವಲ್ಪ ಮಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ ಒಂದು ಕುದಿ ಬಂದರೆ ಸಾಕು. ನೋಡಿ ಇವಾಗ ಸಾರು ರೆಡಿಯಾಗಿದೆ. ಬೀನ್ಸು ಬೇಳೆ ಸಾಂಬಾರು ರೆಡಿ ಇದೆ. ಇದನ್ನು ಮುದ್ದೆಗೆ ಅನ್ನಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಚಪಾತಿ ಕೂಡ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ, ಇಡ್ಲಿಗೂ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆಗೂ ನೀವು ಮನೇಲಿ ಮಾಡಿ ನೋಡಿ. ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಮೊದಲನೇ ಸರಿ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಸ್ಕಿಪ್ ಮಾಡದೆ ನೋಡಿ. ದಯವಿಟ್ಟು ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.